ನೋಡಮ್ಮ, ನೀನ್ ಮಾಡೋ ಕೆಲಸ ನಿಮ್ಮ ಯಜಮಾನ್ರಿಗೆ ಇಷ್ಟ ಆಗಲ್ಲ, ನಿಮ್ಮ ಯಜಮಾನ್ರು ಮಾಡೋ ಕೆಲಸ ನಿನಗಿಷ್ಟ ಆಗಲ್ಲ, ನೀವಿಬ್ರು ಮಾಡೋ ಕೆಲಸ ಮಕ್ಳಿಗೆ ಇಷ್ಟ ಆಗಲ್ಲ, ಮಕ್ಳು ಮಾಡೋ ಕೆಲಸ ನಿಮಗೆ ಇಷ್ಟ ಆಗಲ್ಲ. ಇವಾಗ ಹೇಗೆ ಸಂಸಾರ ನಡೆಯೋದು? ಯಾರ್ದನ್ನೂ ಒಪ್ಕೊಳ್ಳಿಲ್ಲ. ನೀನು ಗಂಡಂದು ಒಪ್ಕೊತಾ ಇಲ್ಲ, ಅವನು ನಿಂದು ಒಪ್ಕೊಳ್ತಾ ಇಲ್ಲ, ನೀವಿಬ್ರು ಮಕ್ಳದ್ದು ಒಪ್ಕೊತಾ ಇಲ್ಲ, ಮಕ್ಕಳು ನಿಮ್ದು ಒಪ್ಕೊಳ್ತಾ ಇಲ್ಲ. ಮತ್ತೆ ಏನಮ್ಮ ಮಾಡೋದು? ಹೆಂಗ್ ಸಂಸಾರ ಮಾಡೋದು? ನಮ್ಮನೆಯಲ್ಲೂ ಈ ರೀತಿ ಜಗಳ ಆಗೋದು. ನಾವು 7 ಜನ ಮಕ್ಕಳು, ಅದರಲ್ಲಿ 2 ವಿಕೆಟ್ ಇಲ್ಲ, 5 ಜನ ಮಕ್ಕಳು. ಸೊ ಈ 6 ಜನಕ್ಕೂ ನಮ್ಮಮ್ಮ ಏನು ಮಾಡಬೇಕು ಅಂದರೆ, ನಾನು ಇಡ್ಲಿ ಕೇಳ್ತಾ ಇದ್ದೆ, ಇನ್ನೊಬ್ಬ ಪೂರಿ ಕೇಳ್ತಾ ಇದ್ದ, ಇನ್ನೊಬ್ಳು ಉಪ್ಪಿಟ್ಟು ಕೇಳ್ತಾ ಇದ್ಲು, ಇನ್ನೊಬ್ಳು ಬಿಸಿಬೇಳೆ ಬಾತ್ ಹೆಂಗ ಮಾಡೋದು? ಏನು ಒಂದೇ ದಿವಸಕ್ಕೆ 5-6 ಅಡುಗೆಗಳನ್ನು ಮಾಡೋಕ್ಕಾಗಲ್ಲ. ಅವಾಗೆಲ್ಲ ನಮ್ಮ ಬಾಲ್ಯದಲ್ಲಿ ಬಹಳ ಕಷ್ಟ. ಒಂದು ಊಟ ಸಿಕ್ಕಿದ್ರೆ ಸಾಕು, ಅನ್ನ ಸಾಂಬಾರು ಸಿಕ್ಬಿಟ್ರೆ ಸಾಕು, ಅದೇ ಅಮೃತ. ಅದಕ್ಕೆ ನಮ್ಮಮ್ಮ ಏನು ಮಾಡಿದ್ರು, ದಿನನಿತ್ಯ ಒಂದೊಂದು ಅಡುಗೆಗಳನ್ನು ಮಾಡೋದಕ್ಕೆ ಶುರು ಮಾಡಿದ್ರು. ಅಂದರೆ ಸೋಮವಾರ ನಂದು, ಮಂಗಳವಾರ ನಮ್ಮ ಅಣ್ಣಂದು, ಬುಧವಾರ ಹಾಕ್ಕೊಂಡು, ಶುಕ್ರವಾರ ತಂಗಿದು, ಶನಿವಾರ ತಮ್ಮಂದು, ಸೊ ಭಾನುವಾರ ದೊಡ್ಡಣ್ಣಂದು. ಈ ರೀತಿ ಒಬ್ಬೊಬ್ರಿಗೆ ಒಂದೊಂದು ದಿವಸ ಇಟ್ಟು ಅವತ್ತು ನಾನು ಏನು ಹೇಳ್ತೀನಿ ಅದು ನಡೀತದೆ, ಬಟ್ ಬೇರೆ ದಿವಸ ನಾನು ಡಿಸ್ಟರ್ಬ್ ಮಾಡಂಗಿಲ್ಲ. ಹಂಗೆ ನೀನು ಮಾಡಿದ್ದು ನಿನ್ನ ಗಂಡಂಗೆ ಇಷ್ಟ ಆಗ್ತಾ ಇಲ್ಲ, ನಿನ್ನ ಗಂಡ ಹೇಳ್ದಂಗೆ ನೀನು ಮಾಡ್ತಾ ಇಲ್ಲ, ಮಾಡು. ಊಟದೊಂದು ಉದಾಹರಣೆ ಕೊಟ್ಟಿದ್ದು ಅದೇ ರೀತಿ ಎಲ್ಲದರಲ್ಲೂ ಅಷ್ಟೇ. ವಾಟ್ ಈಸ್ ಲೈಫ್ ಅಂದರೆ, ಲೈಫ್ ಇಸ್ ಎ ಅಂಡರ್ಸ್ಟ್ಯಾಂಡಿಂಗ್. ಜೀವನ ಅಂದರೆ ಅಂಡರ್ಸ್ಟ್ಯಾಂಡಿಂಗ್. ಒಬ್ರಿಗೊಬ್ರನ್ನ ಅರ್ಥ ಮಾಡ್ಕೊಳ್ಳಿಲ್ಲ, ನಿನ್ನ ಥಾಟ್ಗಳ ಆಲೋಚನೆಗಳೆಲ್ಲ ನಿನ್ನ ಗಂಡನ್ಗೆ ಅರ್ಥ ಮಾಡಿಸಿಲ್ಲ, ನಿನ್ನ ಮಕ್ಳಿಗೆ ಅರ್ಥ ಮಾಡಿಸಿಲ್ಲ, ನಿನ್ನ ಮಕ್ಕಳನ್ನ ನೀನು ಅರ್ಥ ಮಾಡ್ಕೊಂಡಿಲ್ಲ, ಗಂಡನ್ನ ಅರ್ಥ ಮಾಡ್ಕೊಂಡಿಲ್ಲ ಅಂತ ಹೇಗೆ ಜೀವನ ನಡೆಯುತ್ತೆ? ಇದನ್ನೆಲ್ಲಾದರೂ ನಿಮ್ಮ ಮನೆಗಳಲ್ಲಿ ದೊಡ್ಡದಾಗಿ ಬೋರ್ಡ್ ಹಾಕ್ಸ್. ವಾಟ್ ಈಸ್ ಲೈಫ್ ಅಂದರೆ, ಲೈಫ್ ಈಸ್ ಎ ಅಂಡರ್ಸ್ಟ್ಯಾಂಡಿಂಗ್. ಅರ್ಥ ಮಾಡ್ಕೊಳ್ಳೋದೇ ಜೀವನ, ಅರ್ಥ ಮಾಡಿಸೋದೇ ಜೀವನ.